ನಮಸ್ಕಾರ ಭಕ್ತಾದಿಗಳಿಗೆ. ಪ್ರತಿಯೊಬ್ಬರಿಗೆ ನಾವು ಹೇಳ್ತಕ್ಕಂಥ 2025 ಹೊಸ ವರ್ಷ ಈ ಹೋಗುತ್ತೆ. ಹಳೆ ವರ್ಷ 25 2000 ನೆಕ್ಸ್ಟ್ ಬರ್ತಕ್ಕಂಥ ವರ್ಷ ಯಾವುದಂದ್ರೆ 26. ಯಾವ ರಾಶಿಯಪ್ಪ ಅಂದರೆ ತುಲಾ ರಾಶಿ. ತುಲಾ ರಾಶಿ ಪ್ರಕಾರದಲ್ಲಿ ನಮ್ಮ ಜೀವನದಲ್ಲಿ, ನಮ್ಮ ಲೈಫಿನಲ್ಲಿ, ನಮ್ಮ ಜೀವನದ ಫಲಿತಾಂಶ ಯಾವ ಥರ ನಡಿಬೋದು ಅನ್ನೋಂಥ ಪ್ರಸಂಗವನ್ನು ತುಂಬ ಕಾಡ್ತಾ ಇರುತ್ತೆ. ತುಲಾ ರಾಶಿ 2026ವರೆಗೆ ನಾನು ಏನು ಮಾಡಬಲ್ಲೆ, ಏನು ಮಾಡಿದರೆ ನನಗೆ ಒಳ್ಳೆಯದಾಗುತ್ತೆ, ಏನು ಮಾಡಲಿಲ್ಲ ಅಂದ್ರೆ ನನಗೆ ಕೆಟ್ಟದಾಗುತ್ತೆ ಅನ್ನೋಂಥವರು ಭಾಳ ಆಲೋಚನೆ, ಭಾಳ ಟೆನ್ಷನು, ಸಮಾಧಾನ ಇಲ್ದಂಗೆ ಆಗ್ತಾ ಇರ್ತಾರೆ. ತುಲಾ ರಾಶಿಯವರು ಕಣ್ಣಿಗೆ ಕಂಡಿದ್ದು ಕೈಗೆ ಬರೋದಿಲ್ಲ. ಮನಸ್ಸಿಗೆ ಸ್ಟೆಪ್ ಬೈ ಸ್ಟೆಪ್ 2026 ತುಲಾ ರಾಶಿಯವರು ಕೈಗೆ ಬಂದಿದಂಥ ತುತ್ತು ಬಾಯಿಗೆ ಬರ್ತಾ ಇಲ್ಲ. ನನ್ನ ರಾಶಿ ಹೆಂಗಿದೆ ನೋಡು, ನನ್ನ ಗ್ರಹಗತಿಗಳು ಹೆಂಗಿದೆ ನೋಡು, ನನ್ನ ಟೈಮ್ ಹೆಂಗಿದೆ ನೋಡು, ನನ್ನ ಜೀವನದ ಭವಿಷ್ಯ ಹೇಗಿದೆ ನೋಡಿ, ನನ್ನ ಫಲಿತಾಂಶ ಹೇಗಿದೆ ನೋಡಿ. ಪ್ರತಿಯೊಬ್ಬರು, ಪ್ರತಿಯೊಂದು ವ್ಯಕ್ತಿ ತುಲಾ ರಾಶಿಯವರು ಒಂದು ಜಾತಕ, ಒಂದು ಡೇಟ್ ಆಫ್ ಬರ್ತ್, ಒಂದು ಟೈಮಿಂಗ್ ಪ್ರಕಾರದಲ್ಲಿ ನೋಡ್ತಾ ಇರ್ತಾರೆ. ತುಲಾ ರಾಶಿ ಪ್ರಕಾರದಲ್ಲಿ ಇವತ್ತು 60 ರೂಪಾಯಿ ಖರ್ಚು ಮಾಡಿದರೆ 100 ರೂಪಾಯಿ ಲಾಭ ಇದೆ. 2026ಕ್ಕೆ ಭಯ ಪಡಿಬೇಕಾಗಿಲ್ಲ, ಆಲೋಚನೆ ಮಾಡಬೇಕಾಗಿಲ್ಲ. ನಿಮ್ಮ ಧೈರ್ಯ, ನಿಮ್ಮ ಸಾಧನೆ ಯಾವತ್ತಿಗೆ ಈ ರಾಶಿಯವರು ತುಲಾ ರಾಶಿ 2026ಕ್ಕೆ ನಿಮಗೊಂದು ಒಳ್ಳೆಯ ಸಮಯ ಕೊಡುತ್ತೆ, ಒಳ್ಳೆಯ ಮಾರ್ಗದರ್ಶನ ಕೊಡುತ್ತೆ. ಕೈ ಹಾಕಿದಂಥ ಕೆಲಸ ನಿಮ್ಗೆ ಸಕ್ಸಸ್ ಆಗ್ತದೆ. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮ್ಗೆ ಅಭಿವೃದ್ಧಿ ಆಗ್ತದೆ. ನೀವು ಏನಾದರೂ ಒಂದು ಕಾರ್ಯ ಮಾಡಬೇಕಂದ್ರೆ ನಿಮ್ಗೆ ಜಯ ಆಗುತ್ತೆ ಅನ್ನೋಂಥ ಒಂದು ಪ್ರಶ್ನೆ ಈ ರಾಶಿ ಪ್ರಕಾರದಲ್ಲಿ ತುಲಾ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ತುಲಾ ರಾಶಿಯವರು ಮದುವೆ ತುಂಬ ಲೇಟ್ ಆಗ್ತಾ ಇದೆ, ಮಕ್ಕಳಾಗಿಲ್ಲ, ಮದುವೆ ಆಗಿದೆ, ಮಕ್ಕಳಾಗಿಲ್ಲ ಅಂದರೆ ಮದುವೆ ಆಗಿಲ್ಲ, ಮದುವೆ ಆಗ್ತಾ ಇಲ್ಲ, ಮಕ್ಕಳಾಗಲ್ಲ ಅಂದವರಿಗೆ 2026 ನಿಮಗೆ ಶುಭ ಸೂಚನೆ. ಒಳ್ಳೆ ಮದುವೆ ಭಾಗ್ಯ ಇದೆ, ಒಳ್ಳೆ ಸಂತಾನ ಭಾಗ್ಯ ಇದೆ. ನಿಮಗೆ ನೌಕರಿಯಲ್ಲಿ ತುಂಬ ಅನುಕೂಲ ಆಗುತ್ತೆ, ವ್ಯಾಪಾರಸ್ಥರದಲ್ಲಿ ಅನುಕೂಲ ಆಗುತ್ತೆ. ಮತ್ತು ನೋಡಬೇಕಂದ್ರೆ ನವಧಾನ್ಯ, ದವಸ ಧಾನ್ಯಗಳು ಮತ್ತು ಯಾರು ರೈತರು ಇರ್ತಾರೆ ಅವರಿಗೆ ತುಂಬ ಒಳ್ಳೆಯದಾಗಂತ ಈ ತುಲಾ ರಾಶಿ ಪ್ರಕಾರದಲ್ಲಿ ಮಾರ್ಗದರ್ಶನ ಇರುತ್ತೆ. ತುಲಾ ರಾಶಿಯವರು ನಿಮಗೆ ಮಾಡಬೇಕಾಗಿದೆ ಅಂದರೆ, ನೀವು ಯಾವುದಾದ್ರೂ ಕೆಲಸ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಲೈಫಿನಲ್ಲಿ, ನಿಮ್ಮ ಫ್ಯೂಚರಲ್ಲಿ ಒಂದು ಪಾರ್ಟ್ನರ್ಶಿಪ್, ಫ್ರೆಂಡ್ ನಾನು ಸುರುಟಿ ಆಗ್ತೀನಿ ಕಣೋ, ಜಾಮೀನು ಆಗ್ತೀನಿ, ಹೊಲ ತಗೋನು, ಮನೆ ತಗೋನು, ಸೈಡ್ ತಗೋನಂತಾರಲ್ಲ, ಈ ತುಲಾ ರಾಶಿಯವರು ಯಾವತ್ತು ಪಾರ್ಟ್ನರ್ಶಿಪ್ಪು, ಯಾವ ಬಿಸ್ನೆಸ್ ಮಾಡಬೇಡಿ, ಯಾವುದು ಕೆಲಸಕ್ಕೆ ಕೈ ಹಾಕಬೇಡಿ. ಪಾರ್ಟ್ನರ್ಶಿಪ್ ಒಳಗಡೆ ತುಲಾ ರಾಶಿಯವರು 2026ರಲ್ಲಿ ನೀವು ಸ್ವಂತವಾಗಿ ಮಾಡಿ, ಸ್ವಂತ ಬುದ್ಧಿಯಿಂದ ಮಾಡಿ, ಸ್ವಂತ ಕೆಲಸದಿಂದ ಮಾಡಿ, ಸ್ವಂತ ಮನಸ್ಸಿಂದ ಮಾಡಿ. ತುಲಾ ರಾಶಿಯವರು ನಿಮಗೆ ನಿಮ್ಮ ಲೈಫಿನಲ್ಲಿ ಒಂದು ಒಳ್ಳೆಯ ಮಾರ್ಗ ಬರುತ್ತೆ, ಒಳ್ಳೆ ಫ್ಯೂಚರ್ ಆಗುತ್ತೆ, ಒಳ್ಳೆಯ ಜೀವನದಲ್ಲಿ ಅನುಕೂಲ ಆಗುತ್ತೆ. ತುಲಾ ರಾಶಿಯವರ ಪ್ರಕಾರದಲ್ಲಿ ಅಡುಗೆಗೆ ಸಂಬಂಧಪಟ್ಟಿದಂಥ ಒಳ್ಳೆಯ ಕೆಲಸ ಇದೆ. ಈ ಮಾಸ್ಟರ್ ಅಂತ ಹೇಳ್ಬೋದು, ಮತ್ತು ಅಡುಗೆ ಭಟ್ರು ಅಂತ ಹೇಳ್ಬೋದು. ತುಲಾ ರಾಶಿಯವರಿಗೆ ಇಂಥವರಿಗೆ ತುಲಾ ರಾಶಿಯವ್ರಿಗೆ ತುಂಬ ಅನುಕೂಲ ಆಗುತ್ತೆ, ದುಡ್ಡು ಬರುತ್ತೆ, ಸಾಲ ಹೋಗುತ್ತೆ, ಲೈಫು ಚೆನ್ನಾಗಿರುತ್ತೆ. ಇವ್ರು ಮಾಡಬೇಕಾಗಿದ್ದಷ್ಟೇ ತುಲಾ ರಾಶಿಯವರು ನಿಮ್ಮಲ್ಲಿ ಕೈಲಾದಷ್ಟು ಈ ಬೆಲ್ಲದ ದೀಪ ಅಂತ ಹೇಳ್ತೀವಿ ನಾವು. 2026ಕ್ಕೆ ಒಂದು ಗುರು ದೇವಸ್ಥಾನ ಹತ್ರ ಆಗಲಿ, ದತ್ತಾತ್ರೇಯ ಸ್ವಾಮಿ ಆಗಿರ್ಬೋದು, ಮುನೇಶ್ವರ ಸ್ವಾಮಿ ಆಗಿರ್ಬೋದು, ತಾಯಿ ದೇವಸ್ಥಾನ ಆಗಲಿ ಪರವಾಗಿಲ್ಲ, ಅಲ್ಲಿ ಬೆಲ್ಲದ ದೀಪವನ್ನು ಹಚ್ಚಿದ್ರೆ ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ, ಒಳ್ಳೆಯದಾಗಿ ಆಗುತ್ತೆ. 2026 ತುಲಾ ರಾಶಿಯವರಿಗೆ. ಇನ್ನು ನಿಮಗೆ ಹೆಚ್ಚಿನ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಬ್ರಹ್ಮಜ್ಞಾನ, ನಾವು ಶಂಕರ ಪ್ರಸಾದ ಗುರೂಜಿ, ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ತಾರೆ, ಎಷ್ಟೋ ಜನ ಗೂಗಲ್, ಫೇಸ್ಬುಕ್, ರೀಲ್ಸ್ ಎಲ್ಲದರಲ್ಲಿ ನಾವು ಕಾಣ್ತಿರ್ತೀವಿ, ಟಿ ವಿಲಿ ಸದೇ ಬರ್ತೀವಿ ನಾವು. ನೀವು ಆದಷ್ಟು ಬೇಗ ನಿಮ್ಮ ಕೆಲಸ ಕಾರ್ಯ ಆಗಬೇಕಂದ್ರೆ, ನಿಮ್ದು ಏನಾದರೂ ಸಮಸ್ಯೆ ಇದ್ದರೆ ಇದರಲ್ಲಿ ಕೆಳಗಡೆ ನಂಬರ್ ಬರುತ್ತೆ, ಒಂದು ಟೈಮ್ ಕಾಂಟ್ಯಾಕ್ಟ್ ಆಗಿ, ಭೇಟಿಯಾಗಿ, ಫೋನಿನ ಮೂಲಕ ಕೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.